ಸೇವಾ ಟ್ರಸ್ಟ್ನಿಂದ ನಿರಂತರವಾಗಿ ಅನ್ನಪ್ರಸಾದ ಸೇವೆ. ಗಂಗಾವತಿಯ ಹಿರೇಜಂತಕಲ್ನಲ್ಲಿ ಶ್ರೀ ಶಂಖಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಪ್ರಣವ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ನಿರಂತರವಾಗಿ ಅನ್ನಪ್ರಸಾದ ಸೇವೆ ನಡೆಯುತ್ತಿದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನಸಂತರ್ಪಣೆ ಸೇವೆ ನಡೆಯುತ್ತಿದೆ ಎಂದು ಗುರುಸ್ವಾಮಿಗಳಾದ ದೇವಾಂಗ ರಘು ಸ್ವಾಮಿಯವರು ತಿಳಿಸಿದ್ದಾರೆ. ಗಂಗಾವತಿಯ ಹಿರೇಜಂತಕಲ್ನ ಶ್ರೀ ಶಂಖಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನವೆಂಬರ್ 16ನೇ ತಾರೀಕಿನಿಂದ ಜನವರಿ 10ನೇ ತಾರೀಕಿನವರೆಗೂ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ನಡೀತಾ ಇದೆ. ಇಂದಿಗೆ 22ನೇ ದಿವಸ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಿ ಗಂಗಾವತಿ ಎಲ್ಲ ಗುರುಸ್ವಾಮಿಗಳು, ಮಾಲಾಧಾರಿಗಳು, ಗುರು ಹಿರಿಯರು ಮತ್ತು ಎಲ್ಲ ಸೇವಾಕರ್ತರ ಸಹಯೋಗ ಸಹಕಾರದೊಂದಿಗೆ ತುಂಬ ಚೆನ್ನಾಗಿ ನಡೀತಾ ಇದೆ. ಆ ಕಲಿಯುಗವರದ ಪರಬ್ರಹ್ಮ ಶ್ರೀ ಅಯ್ಯಪ್ಪ ಸ್ವಾಮಿ, ಶಂಖಚಕ್ರ ಆಂಜನೇಯ ಸ್ವಾಮಿ ಮತ್ತು ಹಿರೇಜಂತಕಲ್ನ ಶ್ರೀ ಪ್ರಸನ್ನ ವಿರೂಪಾಕ್ಷ ದೇವಸ್ಥಾನದ ಪಂಪ ವಿರೂಪಾಕ್ಷನ ಕೃಪೆಯಿಂದ ಎಲ್ಲರೂ ಸಾಂಗವಾಗಿ ಚೆನ್ನಾಗಿ ನಡೀತಾ ಇದೆ. ಇಂದು ಜುಜ್ಜುವರ್ಪು ಸತ್ರಾಜ ಮತ್ತು ಕುಟುಂಬವರ್ಗದವರು, ಶ್ರೀಮತಿ ರತ್ನಮ್ಮ ಗಂಡ ಶ್ರೀಮಂತ ಗುಂಜಳಿ ಮಾಂತಪದನಿ ಕುಟುಂಬವರ್ಗದವರು ಮತ್ತು ಶ್ರೀಮತಿ ವಾಸವಿ ಶ್ರೀ ಹಳವಂಡಿ ಲಕ್ಷ್ಮೀಕಾಂತ ಶ್ರೇಷ್ಠಿ ವಿದ್ಯಾನಗರ ಇವರು ಮತ್ತು ಶ್ರೀಯುತ ಬಸವರಾಜ್ ಶಂಕ್ಟಿ ಬೆಂಗಳೂರು ಇವರು ಇಂದಿನ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕಲಿಯುಗವರದ ಪರಬ್ರಹ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ಅವರಿಗೂ ಮತ್ತು ಕುಟುಂಬಕ್ಕೆ ಧೈರ್ಯ, ಕ್ಷೇಮ, ಆರೋಗ್ಯ, ಐಶ್ವರ್ಯ ನಡೆಸಿದಂಥ ಎಲ್ಲ ಗುರುಸ್ವಾಮಿಗಳು, ಮಾಲಾಧಾರಿಗಳು ಆ ಕಲಿಯುಗವರದ ಪರಬ್ರಹ್ಮ ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇದೇ ರೀತಿ ನಾವು ಮಾಡುವ ಎಲ್ಲ ಮುಂದಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೆಲಸಗಳಲ್ಲಿ ಸಹಾಯ ಮತ್ತು ಸಹಕಾರವನ್ನು ನೀಡುವ ಶಕ್ತಿ ಮತ್ತು ಚೈತನ್ಯವನ್ನು ಆ ಕಲಿಯುಗವರದ ಪರಬ್ರಹ್ಮ ಅವರಿಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇಂದಿಗೆ 22ನೇ ದಿನ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ಗುರು ಹಿರಿಯರು, ನಗರದ ಪ್ರಮುಖರು ಎಲ್ಲರ ಸಹಕಾರದೊಂದಿಗೆ ತುಂಬ ಅದ್ಭುತವಾಗಿ ಚೆನ್ನಾಗಿ ನಡೀತಾ ಇದೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಹಿರೇಜಂತಕಲ್ನ ಶ್ರೀ ಶಂಖಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದ ಈ ಅನ್ನಛತ್ರದಲ್ಲಿ ನಡೀತೆ. ಎಲ್ಲರೂ ಪ್ರತಿ ವರ್ಷವೂ ಕೂಡ ಈ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಆ ಕಲಿಯುಗ ಪರಬ್ರಹ್ಮನ ನಾನು ಪ್ರಾರ್ಥನೆ ಮಾಡ್ತೇನೆ. ಲಕ್ಷ್ಮೀಕಾಂತ ಶ್ರೇಷ್ಠಿ ವಿದ್ಯಾನಗರ ಇವರು ಮತ್ತು ಬಸವರಾಜ್ ಶಂಕ್ಟಿ ಬೆಂಗಳೂರು ಇವರು ಇಂದಿನ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಕಲಿಯುಗದ ಪರಬ್ರಹ್ಮ ಶ್ರೀ ಅಯ್ಯಪ್ಪ ಸ್ವಾಮಿಯು ಅವರಿಗೂ ಮತ್ತು ಅವರ ಕುಟುಂಬವರ್ಗಕ್ಕೆ ಧೈರ್ಯ, ಕ್ಷೇಮ, ಆರೋಗ್ಯ ನಡೆಸಲಿ ಅಂತ ನಾನು ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಅದೇ ರೀತಿ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡುವ ಎಲ್ಲ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೆಲಸಗಳಲ್ಲಿ ಸಹಾಯ ಸಹಕಾರವನ್ನು ನೀಡುವ ಶಕ್ತಿ ಮತ್ತು ಚೈತನ್ಯವನ್ನು ಆ ಕಲಿಯುಗವರದ ಪರಬ್ರಹ್ಮ ಅನ್ನದಾನ ಪ್ರಭು ಶ್ರೀ ಅಯ್ಯಪ್ಪ ಸ್ವಾಮಿ ಅವರಿಗೆ ಕನಸಂತ ಎಲ್ಲರ ಪ್ರಾರ್ಥನೆ ಮಾಡೋಣ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಹನುಮ ಮಾಲೆ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಮಾಲೆ, ಇನ್ನಿತರ ಎಲ್ಲ ಮಾಲಾಧಾರಿಗಳಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಮಹನೀಯರು, ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು
ಜನವರಿ 10ನೇ ತಾರೀಕಿನವರೆಗೆ ಅವಕಾಶವಿರುವುದರಿಂದ ಭಕ್ತಾದಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸುವುದರ ಮೂಲಕ ಈ ಭಕ್ತಿಯ ಸೇವೆಯನ್ನು ಸಲ್ಲಿಸಿ ಕಲಿಯುಗವರದ ಅನ್ನದಾನ ಪ್ರಭು ಅಯ್ಯಪ್ಪ ಸ್ವಾಮಿ ಕೃಪಾಶೀರ್ವಾದಕ್ಕೆ ಮತ್ತು ಎಲ್ಲ ಮಾಲಾಧಾರಿಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.